ಅವರು ಇಬ್ಬರು ಗಂಡು ಮಕ್ಕಳು, ಇವ್ರ ಮಕ್ಕಳು, ಎರಡನೇ ಬ್ರದರು. ಅವರ ದೊಡ್ಡ ಮಗ ಅದು KT ಸುರೇಂದ್ರ ಅಂತ, ಕುವೆಂಪು ಅಳಿಯ. ಮಂಜಪ್ಪ ಅವರು ಆಸ್ತಿ ಮಾಡಿಟ್ಟಿದ್ರ? ಎಷ್ಟು ಗಳಿಸಿದ್ರು? CM ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಏನು ಆಸ್ತಿ ಏನು, ನಾನು ಹೇಳಿದ್ನಲ್ಲ, ರಿಟೈರ್ ಆದ್ಮೇಲೆ ಒಂದು ಮನೆ ಮಾಡಿದ್ರು ಅಷ್ಟೇ ಬೆಂಗಳೂರಲ್ಲಿ. ಮಕ್ಕಳ ಬಗ್ಗೆನೂ ಅಷ್ಟೇ, ನಮ್ಮ ಬಗ್ಗೆನೂ ಅಷ್ಟೇ, ಯಾರನ್ನೂ ಅವರು ಬ್ರದರ್ಸ್ ಮಕ್ಕಳನ್ನೆಲ್ಲ ಅವರ ಸ್ವಂತ ಬೆಂಗಳೂರಲ್ಲಿ ಮನೆಯಲ್ಲಿ ಇಟ್ಕೊಂಡು ಓದಿಸಿದ್ರು. ನೀವೆಲ್ಲ ಅಲ್ಲೇ ಓದಿದ್ದ? ಅವ್ರ ಮನೆಯಲ್ಲೇ ಇದ್ದೆ ನಾನು. ಹಾಗಾಗಿ ಪ್ರತಿ ರಾತ್ರಿ ನಾನೇ ಇರ್ತಿದ್ದೆ ಅಲ್ಲಿ ಅವ್ರ ಜೊತೆಯಲ್ಲಿ. ಲಾಸ್ಟಿಗೆ ತೀರೋಗೋ ದಿನ ರಾತ್ರಿನೂ ನಾನೇ ಇದ್ದೆ. ಮಕ್ಕಳೆಷ್ಟು ಜನ ಅವರಿಗೆ? ಒಬ್ಬ ಗಂಡು ಮಗ, ಇಬ್ಬರು ಹೆಣ್ಮಕ್ಳು. ಇದು ಒಂಥರ ಒರಿಜಿನಲ್, ಸಿಂಪಲ್ ಆಗಿದೆ, ತಗೊಳ್ಳಿ. ಅಯ್ಯೋ, ಮಂಜಪ್ಪನವ್ರ ತಂದೆ ಫೋಟೋ ಇದು. ಅವರ ತಾಯಿಯವ್ರು ಎಷ್ಟು ದಿನ ಬದುಕಿದ್ರು? ಕಾಲನೇ ಬೇರೆ ಬೇರೆ. ಅವ್ರು ಬರ್ತಾರೆ ಅಂದರೆ ತೀರ್ಥಹಳ್ಳಿಯಿಂದ ತೋರಣಗಳು ಹಾಕಿದ್ರೆ ಇಲ್ಲಿವರೆಗೂ ತೋರಣಗಳಿರೋವು, ಮಾವಿನ ತೋರಣಗಳು. ಈ ಕಾಲಕ್ಕೆ ರಾಜಕೀಯಕ್ಕೆ ಹೋಗ್ಬೇಕಾದ್ರೆ ಈಗ MLA ಗಳದ್ದೆಲ್ಲ ಬರೀ ಡಿಕ್ಲೇರ್ ಮಾಡಿರೋದೇ ಎಲ್ಲರದ್ದು ಕೋಟಿಗಟ್ಟಲೆ ಇದೆ. 100 ಕೋಟಿ 200 ಕೋಟಿ. ಅವಾಗ ನಮ್ಮದೆಲ್ಲ ಝೀರೋ ಬ್ಯಾಂಕ್ ಬ್ಯಾಲೆನ್ಸು. ಈ ಮೂಳೆ ಒಂದು ಕಟ್ಟಾಗ್ಬಿಡ್ತು. ಯಾವುದು? ಈ ಹಿಪ್ ಜಾಯಿಂಟ್. ಏನಾಗಿ ಅಂದ್ರೆ ಅದು ವಯೋಸಹಜ. ಮಂಚದಿಂದ ಅವ್ರು ಜಾರಿ ಕೆಳಗಡೆ ಬಿದ್ದುಬಿಟ್ರು. ಎಲ್ಲಿ? ಬೆಂಗಳೂರಲ್ಲಿ. ಅವ್ರ ಬಾಡಿಗೆ ಮನೆಯಲ್ಲೇ ಇದ್ರು ಅವಾಗ. ಇವಾಗ ಮಕ್ಕಳೆಲ್ಲ ಆಸ್ತಿ ಮಾಡಿದ್ರ? ಯಾಕೆಂದ್ರೆ ಅವ್ರಿಗೆ ಜೀವನಾಂಶಕ್ಕೆ ಬೇಕಲ್ಲ, ಮನೆ ಒಂದೇ ಆಗಲ್ವಲ್ಲ. ಎಲ್ಲಿಂದ ಬಿಡುಗಡೆ ಬರ್ತಾರೆ? ಆಮೇಲೆ ರಾಜಕೀಯ ಎಲೆಕ್ಷನ್ನು, ಶೃಂಗೇರಿ ಕ್ಷೇತ್ರ ಅವ್ರದ್ದು. ಎಲೆಕ್ಷನ್ ನಿಲ್ಬೇಕಂತ ಅನ್ಸಿದ್ದೆ ಯಾಕೆ? ಅಂದ್ರೆ ಒತ್ತಾಯ, ಪಾರ್ಟಿ ಅವರು ಒತ್ತಾಯ ಮಾಡಿ ಅವರಿಗೆ ಟಿಕೆಟ್ ಕೊಟ್ಟರು. ಕಷ್ಟದಲ್ಲಿದ್ದರು, ಆದರೂ ಧೈರ್ಯ ಮಾಡಿ ಒತ್ತಾಯಕ್ಕೋಸ್ಕರ ನಿಂತಿದ್ದಾರೆ. ಒಂದು ಸಲ ಇನಾನಿಮಸ್ ಆಗಿ ಗೆದ್ದರು, ಯಾರೂ ಅವರಿಗೆ ನಿಂತೇ ಇರಲಿಲ್ಲ ಎದುರಿಗೆ. 1-2 ಸಲ ಎಲೆಕ್ಷನ್ ಆಯಿತು. ಬಟ್ ಒಳ್ಳೆ ಅಂದರೆ ಇವ್ರ ಮಾತು ಅಷ್ಟು ಚೆನ್ನಾಗಿತ್ತ? ಯಾಕೆಂತ ಹೇಳಿದರೆ CM ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗಬೇಕು ಅಂತ ಹೇಳಿದರೆ ಅಷ್ಟು ಜನರದೆಲ್ಲ ಅವ್ರದ್ದು ಮಾತು ಸಿಂಪಲ್ಲು, ಬಟ್ ಭಾಳ ಅಪೀಲಿಂಗು. ಅಂದರೆ ಪ್ರಾಮಾಣಿಕತೆ ಒಳಗಡೆ ಇರೋದ್ರಿಂದ ಆ ಮಾತಿಗೆ ಒಂದು ಪವರ್ ಇರ್ತದೆ. ಸುಮ್ಮನೆ ಮಾತಾಡೋದಕ್ಕೂ ಪ್ರಾಮಾಣಿಕತೆಯಿಂದ ಮಾತಾಡೋದಕ್ಕೂ ಭಾಳ ವ್ಯತ್ಯಾಸ. ಬರೀ ಒಟ್ಟು ಕೆಲವರು ಒಳ್ಳೆ ಇದು ಕಾವ್ಯಮಯವಾಗಿ ಮಾತಾಡ್ತಾರೆ, ಬಟ್ ಸ್ಟಫ್ ಇರೋದಿಲ್ಲ. ಅವಾಗೆಲ್ಲ ನಿಮ್ಗೆ ಎಷ್ಟು ವರ್ಷ ಆಗಿತ್ತು CM ಆದಾಗ? ಅವರು CM ಆದಾಗ ನಾನು 4ನೇ ಕ್ಲಾಸ್ ಅಷ್ಟೇ. ನಿಮಗೆಲ್ಲ ನೆನಪಿದ್ಯಾ ಅವ್ರು CM ಆದಾಗ? ನನಗೆ ಚೀಫ್ ಮಿನಿಸ್ಟರ್ ಅನ್ನೋಕ್ಕೂ ಬರ್ತಿರಲಿಲ್ಲ. ಅವಾಗೆಲ್ಲ ನಾವು ಕನ್ನಡ ಮೀಡಿಯಮ್ ಅಲ್ಲ, ಚೀಫ್ ಮಿನಿಸ್ಟ್ರ ಏನೋ ಒಂದು ಹೇಳ್ತಾ ಇದ್ದ. ಇಲ್ಲಿ ಊರಿಗೆ ಬಂದಿದ್ರ CM ಆದ ತಕ್ಷಣ? ವರ್ಷಕ್ಕೆ ಅವ್ರಿಗೆ ಭಾಳ ಊರಿಗೆ ಬರೋದಂದ್ರೆ ಭಾಳ ಸಂತೋಷನೇ ಅವರಿಗೆ. ಅವ್ರ ತಾಯಿನೂ ಇದ್ರಲ್ಲ, ಹಾಗಾಗಿ ಫ್ರೀಕ್ವೆಂಟಾಗಿ ಅವಕಾಶ ಸಿಕ್ಕಿಲ್ಲ ಈ ಕಡೆ ಬರುತ್ತೆ. ಅವು ಕ್ಷೇತ್ರನೂ ಶೃಂಗೇರಿನೇ ಅಲ್ಲ, ಶೃಂಗೇರಿ ಕ್ಷೇತ್ರಕ್ಕೆ ನಮ್ಮ ಊರೆಲ್ಲ ಅವಾಗ ಸೇರ್ತಾ ಇತ್ತು. ಇವಾಗ ತೀರ್ಥಹಳ್ಳಿಗೆ? ಈಗ ತೀರ್ಥಹಳ್ಳಿಗೆ. ಮುಂಚೆ ಕಡಿದಾಳೆ ಎಲ್ಲ ಶೃಂಗೇರಿ ಕ್ಷೇತ್ರಕ್ಕೆ. ಓಕೆ. ಊರಿನ ಮಗ CM ಆದ ಅಂತ ಹೇಳಿದಾಗ ಸಂಭ್ರಮ ಹೇಗಿತ್ತು? ಮನೆಯವರು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು? ಆ ಕಾಲನೇ ಬೇರೆ ಬೇರೆ. ಅವ್ರು ಬರ್ತಾರೆ ಅಂದರೆ ತೀರ್ಥಹಳ್ಳಿಯಿಂದ ತೋರಣಗಳು ಹಾಕಿದ್ರೆ ಇಲ್ಲಿವರೆಗೂ ತೋರಣಗಳಿರೋವು, ಮಾವಿನ ತೋರಣಗಳು. ಮಧ್ಯದಲ್ಲೂ ತೋರಣ, ಮಧ್ಯೆ ಶಿವಮೊಗ್ಗದಿಂದ ತೀರ್ಥಹಳ್ಳಿ ಬರ್ತಾ ಆ ಮೇಯ್ನ್ ಊರಲ್ಲಿ ಒಂದೊಂದು ತೋರಣ ಇರೋದು. ಅಲ್ಲಿ ಜನ ಕಾದು ನಿಲ್ಲಿಸಿ ಅವ್ರಿಗೆ ಹೂವಿನ ಹಾರ ಹಾಕಿ ಸನ್ಮಾನ, ಈ ಥರದ ಕಾಲ ಅದು. ಬಹುಶಃ ಎಲ್ಲ ರಾಜಕಾರಣಿಗಳಿಗೂ ಅದು ಇತ್ತು. ಬಟ್ ರಾಜಕಾರಣಿಗಳು ಅವಾಗ ಬಹುಶಃ ಎಲ್ಲ ಪ್ರಾಮಾಣಿಕವಾಗಿದ್ದರು ಅಂತ ಕಾಣ್ತದೆ. ಹಾಗಾಗಿ ಆ ಗೌರವ ಸಿಗ್ತಾ ಇತ್ತು. ಈಗ ಬಂದು ಹೋದರೆ ಗೊತ್ತೇ ಆಗೋದಿಲ್ಲ. ಕರೆಕ್ಟಾಗಿ ಹೇಳಿದ್ರಿ. ಶಿಫ್ಟ್ ಆದ್ರ CM ಆದ ತಕ್ಷಣ ಫ್ಯಾಮಿಲಿ ಸಮೇತ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದ? ಬೆಂಗಳೂರಲ್ಲಿ ಎಲ್ಲಿ ಉಳ್ಕೊಳ್ತಾ ಇದ್ರು? ಮನೆ ಇರಲಿಲ್ಲ ಅಂತ ಹೇಳ್ತಾ ಇದ್ರಲ್ಲ? ಬಾಡಿಗೆ ಮನೆ. ಆಮೇಲೆ ಮಿನಿಸ್ಟರ್ ಆದಮೇಲೆ ಸರ್ಕಾರ ಮನೆ ಕೊಡ್ತದಲ್ಲ, ಅದಕ್ಕಿಂತ ಅವರು ಇದು ಮಿನಿಸ್ಟ್ರಿ ಇಲ್ಲದೆ ಇದ್ದಾಗ ಬಾಡಿಗೆ ಮನೆಯಲ್ಲೇ ಅವ್ರು ಇದ್ದಿತ್ತು. 3 ತಿಂಗಳು ಚೀಫ್ ಮಿನಿಸ್ಟರ್ ಆಗಿದ್ರು ಅಷ್ಟೇ. ಬಟ್ ರೆವಿನ್ಯೂ ಮಿನಿಸ್ಟ್ರು ಒಂದು 15 ವರ್ಷ ಮಿನಿಸ್ಟರ್ ಆಗಿದ್ರು ಒಟ್ಟು. ಹನುಮಂತಯ್ಯನ ಕ್ಯಾಬಿನೆಟ್ಟಲ್ಲಿ, KC ರೆಡ್ಡಿ, ಹನುಮಂತಯ್ಯ, BD ಜತ್ತಿ. ಹನುಮಂತಯ್ಯ ಆದಮೇಲೆ 3 ತಿಂಗಳು ಚೀಫ್ ಮಿನಿಸ್ಟರ್ ಆದರು. ಮತ್ತೆ ಎಲೆಕ್ಷನ್ ಆಯ್ತಲ್ಲ, ಅವಾಗ ನಿಜಲಿಂಗಪ್ಪನವ್ರು ಬಂದರು ಚೀಫ್ ಮಿನಿಸ್ಟ್ರಾಗಿ. ಅವಾಗ ಇವರು ಕ್ಯಾಬಿನೆಟ್ ಸೇರಲ್ಲ, MLA ಆಗಿದ್ದರು, ಕ್ಯಾಬಿನೆಟ್ಟಿಗೆ ಸೇರಲ್ಲ. ನಿಜಲಿಂಗಪ್ಪನವ್ರ ನಂತರ BD ಜತ್ತಿ ಬಂದ್ರಲ್ಲ, ಆವಾಗ ರೆಡ್ಡಿ ಜತ್ತಿ ಒತ್ತಾಯದಿಂದ ಅವರು ಬರಲೇಬೇಕು ಕ್ಯಾಬಿನೆಟ್ಟಿಗೆ ಅಂತ ಹೇಳಿದ್ಮೇಲೆ ಆವಾಗ ಮತ್ತೆ ಕ್ಯಾಬಿನೆಟ್ಟಿಗೆ ಸೇರಿಕೊಂಡು. ಮಕ್ಕಳೆಷ್ಟು ಜನ? ಅವರಿಗೆ
ಒಬ್ಬ ಗಂಡು ಮಗ, ಇಬ್ಬರು ಹೆಣ್ಮಕ್ಳು. ಏನ್ ಮಾಡ್ಕೊಂಡಿದ್ದಾರೆ? ಮಗ ಜಯಪ್ರಕಾಶ್ ಅಂತ ಹೇಳಿ ಅವರು BL ಅಲ್ಲಿ ಇಂಜಿನಿಯರ್ ಆಗಿ ರಿಟೈರ್ ಆಗಿ ಈಗ ಏನೋ ಸಣ್ಣ ಒಂದು ಸಾಫ್ಟ್ವೇರ್ ಕಂಪ್ನಿನೇನೋ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರು. ಹೆಣ್ಮಕ್ಳು ಇಬ್ಬರು, ದೊಡ್ಡವಳು ಶ್ರೀಲತಾ ಅಂತ ಹೇಳಿ ಅವರು ಈ ಹೊಂಬೇಗೌಡರು ಅಂತ ಚೀಫ್ ಜಸ್ಟಿಸ್ ಇದ್ದರು ಕರ್ನಾಟಕ ಹೈಕೋರ್ಟಿ, ಕೇಳಿರ್ಬೇಕಲ್ಲ. ಹೊಂಬೇಗೌಡರ ಮಗ ಶರತ್ ಚಂದ್ರ ಅಂತ ಅವರು ಇಲ್ಲಿ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಪ್ರೊಫೆಸರ್ ಆಗಿ ಇದಾಗಿದ್ದರು. ಅವ್ರಿಗೆ ಕೊಟ್ಟಿತ್ತು ದೊಡ್ಡ ಮಗಳನ್ನು. ಓಕೆ, ಯಾರು ಎಲೆಕ್ಷನ್ಗೆ ಬರ್ನಿಲ್ಲ? ನಮ್ಮ ಫ್ಯಾಮಿಲಿಯಿಂದ ರಾಜಕೀಯದಲ್ಲಿ ಯಾರೂ ಇಲ್ಲ. ಯಾರು ರಾಜಕೀಯಕ್ಕೆ ಬರ್ನಿಲ್ಲ? ಯಾವುದೋ ಒಂದು ಪಂಚಾಯತಿ ಎಲೆಕ್ಷನ್ನಲ್ಲೂ ಇಲ್ಲ. ನಮ್ಮ ಯಾಕಾಗೆ? ಅವರಿಗೂ ಇಷ್ಟ ಇರಲ್ಲ, ಅವ್ರ ಮಕ್ಕಳನ್ನು ಅವ್ರು ಎನ್ಕರೇಜ್ ಮಾಡಲ್ಲ ರಾಜಕೀಯಕ್ಕೆ. ಅವರಿಗೆ ಲಾಸ್ಟಿಗೆ ರಾಜಕೀಯನೇ ಬೇಜಾರಾಗಿ ಹೋಗಿತ್ತು ಅವರಿಗೆ. ಅಂದರೆ ಎಲ್ಲ ಹದಗೆಡ್ತಾ ಉಂಟಲ್ಲ, ಎಲ್ಲ ಒಂದು ಎಲೆಕ್ಷನ್ನಿಗೆ ಲಕ್ಷಗಟ್ಟಲೆ ಆ ಕಾಲದಲ್ಲಿ ಖರ್ಚು ಮಾಡ್ತಾಯಿದ್ರು. ಇದನ್ನೆಲ್ಲ ಅವರಿಗೆ ನೋಡಿ ಅವರಿಗೆ ರಾಜಕೀಯದಲ್ಲಿ, ನಮ್ಮದೆಲ್ಲ ಒಂಥರ ಸಿಂಪಲ್ಲು, ಭಾಳ ಶ್ರೀಮಂತ ಕುಟುಂಬ ಏನಲ್ಲ ರಾಜಕೀಯಕ್ಕೆ. ಈ ಕಾಲಕ್ಕೆ ರಾಜಕೀಯಕ್ಕೆ ಹೋಗ್ಬೇಕಾದ್ರೆ ಈಗ MLAಗಳದ್ದೆಲ್ಲ ಡಿಕ್ಲೇರೇಷನ್ ಬರೀ ಡಿಕ್ಲೇರ್ ಮಾಡಿರೋದೇ ಎಲ್ಲರದ್ದು ಕೋಟಿಗಟ್ಟಲೆ ಇದೆ, 100 ಕೋಟಿ 200 ಕೋಟಿ. ಹಾಂ, ಅವಾಗ ನಮ್ಮದೆಲ್ಲ ಝೀರೋ ಬ್ಯಾಂಕ್ ಬ್ಯಾಲೆನ್ಸು. ನಮ್ಮ ಫ್ಯಾಮಿಲಿ ಎಲ್ಲರದ್ದು ಝೀರೋನೇ. ನಾವೆಲ್ಲ ಹೆಸರಿತ್ತು. ಈ ಗಾಂಧಿ ಬಂದು ನಿಂತರೆ ಎಲೆಕ್ಷನ್ಗೆ ಗೆಲ್ತಾರ, ಮಹಾತ್ಮ ಗಾಂಧಿ. ಹಾಗೆ ಇವಾಗ ಪರಿಸ್ಥಿತಿ ಹಂಗಾಗಿದೆ. ನಿಮಗೆ ನಿಮ್ಮ ಇವ್ರು ಏನಂತ ಕರೀತಾರೆ, ಚಿಕ್ಕಪ್ಪ ಅಂತ ಕರೀತಾರೆ, ದೊಡ್ಡಪ್ಪ ಅಂತ ಕರೀತಾರೆ. ದೊಡ್ಡಪ್ಪನ ಜೊತೆ ಕಳೆದಂತ ಕ್ಷಣಗಳು ನೆನಪಿರೋದು ಯಾವುದು? ದೊಡ್ಡಪ್ಪ ಇಲ್ಲಿಗೆ ಬಂದಾಗ ಏನಂತ ಕರೀತಾ ಇದ್ರು ನಿಮ್ಮನ್ನ? ಅವರು ಇಲ್ಲಿ ಬಂದಾಗ ಅವ್ರು ಏನಾದ್ರು ಕೆಲಸ ಹೇಳ್ತಾರೆ ಅಂತ ನಾವು ಕಾಯೋದು, ಒಂದು ನೀರು ತಗೋಬಾ ಅನ್ನೋದು. ಇದಂದ್ರೆ ಅಷ್ಟು ಹೇಳಿದ್ರು ನಮ್ಗೆ ಖುಷಿನೇ, ಗೊತ್ತಾಗ್ಲ? ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಶೇವ್ ಮಾಡ್ಕೋಬೇಕು, ಬಿಸಿನೀರು ಬೇಕು, ಒಂದು ಬಿಸಿನೀರು ತಗೋ ವಿಷಯ ಅಂತ ಹೇಳಿಬಿಟ್ರೆ ಭಾಳ ಅಫೆಕ್ಷನೇಟ್. ಆ ಪೊಸಿಷನಲ್ಲಿ ಮನೇಲಿ ಅವರ ಬ್ರದರ್ಸ್ ಆಗಲಿ, ಅವ್ರ ಬ್ರದರ್ಸ್ ನಮ್ಮ ಅಮ್ಮಂದರಿಗಾಗಲಿ ಏನಾದ್ರು ಹುಷಾರಿಲ್ಲದೆ ಇದ್ದರೆ ಅವರು ಭಾಳ ಕಾಳಜಿ ವಹಿಸೋರು. ಇವನ್ ಬೆಂಗಳೂರಿಗೂ ಕರ್ಕೊಂಡೋಗಿ ಟ್ರೀಟ್ಮೆಂಟು ಎಲ್ಲ ಅಂಥ ಒಂದು ಸ್ವಭಾವ ಅವ್ರದ್ದು. ಭಾಳ ಅಫೆಕ್ಷನೇಟ್. ಮಕ್ಕಳ ಬಗ್ಗೆನೂ ಅಷ್ಟೇ, ನಮ್ಮ ಬಗ್ಗೆನೂ ಅಷ್ಟೇ. ಯಾರನ್ನೂ ಅವರು ಬ್ರದರ್ಸ್ ಮಕ್ಕಳನ್ನೆಲ್ಲ ಅವರ ಸ್ವಂತ ಬೆಂಗಳೂರಲ್ಲಿ ಮನೇಲಿ ಇಟ್ಕೊಂಡು ಓದಿಸಿದ್ರು. ನೀವೆಲ್ಲ ಅಲ್ಲೇ ಓದಿದ್ದ? ನಮಗಿಂತ ನಮ್ಮ ಅವರ ನೆಕ್ಸ್ಟ್ ಬ್ರದರ್, ಇವರು ಅವರ ಇಮಿಡಿಯೇಟ್ ಬ್ರದರ್, ಅವ್ರ ಮಕ್ಕಳು ಪೂರ ಅವ್ರ ಮನೆಯಲ್ಲೇ ಓದಿರೋದು. ಅದು ಅವ್ರ ಫೋಟೋ ತೋರಿಸ್ತೀನಿ ಬನ್ನಿ. ಅವರು ಇಬ್ಬರು ಗಂಡು ಮಕ್ಕಳು, ಇವ್ರ ಮಕ್ಕಳು, ಎರಡನೇ ಬ್ರದರ್. ಅವರ ದೊಡ್ಡ ಮಗ ಅದು KT ಸುರೇಂದ್ರ ಅಂತ, ಕುವೆಂಪು ಅಳಿಯ. ಹಾಂ, ಡಾಕ್ಟ್ರು KT ಸುರೇಂದ್ರ, ಈ ಆರ್ಥೋಪೆಡಿಕ್ಸು ಮೂಳೆ ಡಾಕ್ಟ್ರು ಅವರು. ಅವ್ರ ಬ್ರದರ್, ಅವ್ರ ಮೂರನೇ ಮಗ ಇವರು. ಅವ್ರ ತಂದೆಯವ್ರ ಫೋಟೋ ಇಲ್ವಾ? ಯಾರು ತಂದೆರದ್ದು? ಕಡಿದಾಳ್ ನಿಮ್ಮ ತಾತನ ಫೋಟೋ, ಮಂಜಪ್ಪನವ್ರ ಫೋಟೋ ಅಲ್ಲಿದೆಯಲ್ಲ. ಅಲ್ಲಲ್ಲ, ತಾತ, ನಿಮ್ಮ ತಾತ. ನಮ್ಮ ತಾತೊಂದು ಇದು. ಹೀಗಿದ್ರಾ? ಹೀಗಿದ್ರು ನೋಡಿತ್ತು. ಓಕೆ. ಅಲ್ಲ, ಒಟ್ಟಿಗೆ ಅವ್ರ ತಂದೆ ತಾಯಿದ ಫೋಟೋ ನಮ್ಮ ಮನೇಲಿದೆ, ಒಟ್ಟಿಗೆ ತಗೋಬೋದು ಬೇಕಾದ್ರೆ. ಇದು ಒಂಥರ ಒರಿಜಿನಲ್, ಸಿಂಪಲ್ ಆಗಿದೆ, ತಗೊಳ್ಳಿ. ಅಯ್ಯೋ, ಮಂಜಪ್ಪನವ್ರ ತಂದೆ ಫೋಟೋ ಇದು. ಅವರ ತಾಯಿಯವ್ರು ಎಷ್ಟು ದಿನ ಬದುಕಿದ್ರು? ಅವ್ರ ತಾಯಿ ಅವರು ಮಿನಿಸ್ಟ್ರು, ಅವರು ಮಂಜಪ್ಪನವರು. ನಾನು ಅವ್ರ ಅಜ್ಜಿ ಸಾಯ್ತಾ ನಾನು ಹೈಸ್ಕೂಲಲ್ಲಿದ್ದೆ, ಗೊತ್ತಾಗ್ಲ? ಅಜ್ಜನ ನಾನು ನೋಡಿಲ್ಲ. ಅಜ್ಜಿ ಕೊನೆವರೆಗೂ ಇಲ್ಲೇ ಇದ್ರು, ಇದೇ ಮನೆ, ಒಟ್ಟು ಕುಟುಂಬದಲ್ಲೇ ಇದ್ದಿದ್ದಲ್ಲ. ಹಾಗಾಗಿ ಅವರಿಗೆ ಭಾಳ ಆಸೆ ಇತ್ತು. ಅವರಿಗೆ ತಾಯಿ ಅಂದ್ಬಿಟ್ರೆ ಭಾಳ ಆಸೆನೇ. ಮಗ CM ಆಗಿದ್ದಕ್ಕೆ ಫುಲ್ ಖುಷಿ ಪಟ್ಟಿರ್ತಾರೆ ತಾಯಿ. ಭಾಳ ಅದೃಷ್ಟವಂತೆ ಅವರು. ಓಕೆ. ಆ ಕಡು ಬಡತನದಲ್ಲಿ ಬಂದು ಒಬ್ಬ ಮಗ ಚೀಫ್ ಮಿನಿಸ್ಟರ್ ಅಂತ ಹೇಳಿದಾಗ ಖುಷಿ ಪಡ್ಲೇಬೇಕಲ್ಲ. ಮಂಜಪ್ಪನವ್ರು ಕೊನೆಯದಾಗಿ ಇಲ್ಲಿಗೆ ಬಂದಿದ್ದೆ ಅವಾಗ ಈ ಮನೆಗೆ? 80ವರೆಗೆ ಬರ್ತಾ ಇದ್ರು. 19 ಅಲ್ಲ ಚಂದ್ರ, ಬಂದಿದ್ದಾರೆ. 84ವರೆಗೂ ಬಂದಿದ್ದಾರೆ.
ಅವ್ರ ತಾಯಿ ತೀರು ಹೋಗ್ತಾ ಇಲ್ಲೇ ಇದ್ದರು. ಅದು ಅವ್ರ ತಾಯಿ ಆಸೆನೂ ಆಗಿತ್ತು, ನೀ ಎಲ್ಲೇ ಇರು, ನಾನು ತೀರೋಗೋ ಸಮಯದಲ್ಲಿ ನಾನು ಎದುರಿಗಿರ್ಬೇಕು ಅಂತ. ಬಟ್ ಅದೇ ಥರ ಆಯಿತು. ಇವ್ರದ್ದು ಮಂಜಪ್ಪ ಅವ್ರ ಕೊನೆ ದಿನಗಳು ಹೇಗಿತ್ತು? ಮಕ್ಳನ್ನ ಮದುವೆ ಮಾಡಿ ಅವರು ಲಾಸ್ಟ್ವರೆಗೂ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಇಲ್ಲ ಬಿಡ್ನೇ ಇಲ್ಲ. ಅಂದರೆ ಒಂದು ತೀರೋಕ್ಕಿಂತ ಒಂದು 3 ವರ್ಷ ಮುಂಚೆ ಅವರು ಪ್ರಾಕ್ಟೀಸು, 3-4 ವರ್ಷ ಮುಂಚೆ ಬಿಟ್ಟರು. ಪ್ರಾಕ್ಟೀಸು ಆಗ್ತಿರಲಿಲ್ಲ ಅವರಿಗೆ, ವಯಸ್ಸಾಯ್ತಲ್ಲ. ಆಮೇಲೆ ಮನೆಯಲ್ಲೇ ಇರ್ತಾಯಿದ್ರು. ಮನೆ ಕಟ್ಟಿದ್ದು ಯಾವಾಗ ಮಂಜಪ್ಪ ಅವರು? ಅವರು ಏನು ಅವ್ರ ಮನೆ ಓಪನ್ ಆಗಿದ್ದು 90 ಹಾಂ, ಆವಾಗ ಸ್ವಲ್ಪ ಲಾ ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ದುಡ್ಡು ಆದಮೇಲೆ ಮನೆ ಕಟ್ಟಿಸಿ ಅದಕ್ಕೆ ಹೋದರು. ಕೊನೆಯ ದಿನಗಳು ಅವಳು ಒಂದು ಸಲ ಈ ಮೂಳೆ ಒಂದು ಕಟ್ಟಾಗ್ಬಿಡ್ತು. ಯಾವುದು ಈ ಹಿಪ್ ಜಾಯಿಂಟ್. ಏನಾಗಿ ಅಂದರೆ ಅದು ವಯೋಸಹಜ. ಮಂಚದಿಂದ ಅವ್ರು ಜಾರಿ ಕೆಳಗಡೆ ಬಿದ್ದುಬಿಟ್ರು. ಎಲ್ಲಿ? ಬೆಂಗಳೂರಲ್ಲಿ. ಅವ್ರ ಬಾಡಿಗೆ ಮನೆಯಲ್ಲೇ ಇದ್ರು ಅವಾಗ. ಬಿದ್ದು ಅವಾಗ ಈ ಮೂಳೆ ಇದಾಯಿತು. ಅದರಲ್ಲೇ ಭಾಳ ಒಂದು 2 ವರ್ಷ ಸಫರ್ ಆಗಿರ್ಬೇಕಲ್ಲ. ಒಂದು 2 ವರ್ಷ 3 ವರ್ಷ ಸಫರ್ ಆದರು. 3 ವರ್ಷ ಸಫರ್ ಆದರು. ಆಮೇಲೆ ಆಪ್ರೇಷನ್ ಮಾಡಿದ್ರು ಆ ವಯಸ್ಸಲ್ಲಿ. ಆಪ್ರೇಷನ್ನು ಅದರಿಂದ ಏನೂ ಉಪಯೋಗ ಆಗಿಲ್ಲ. ಸೈಂಟ್ ಮಾರ್ತಸಲ್ಲಿ ಒಂದು 15 ದಿನ 20 ದಿನ ಇದ್ದರು, ಅಲ್ಲೇ ತೀರ್ಕೊಂಡ್ರು ಸೈಂಟ್. ಅವಾಗ ರಾತ್ರಿ ನಾನೇ ಇರ್ತಿದ್ದೆ ಅಲ್ಲಿ ಅವ್ರ ಜೊತೆಯಲ್ಲಿ. ಹೌದಾ? ಹೌದು. ನಾನು ಅವಾಗ ಬೆಂಗಳೂರಲ್ಲಿ ಅವ್ರ ಮನೇಲೇ ಇದ್ದೆ, ಲಾ ಮಾಡ್ತಾ. ನೀವು ಲಾ ಮಾಡಿದೆ, ಬ್ಯಾಂಕಿಗೆ ಸೇರಿದೆ. ಆಮೇಲೆ ಅವ್ರ ಮನೆಯಲ್ಲೇ ಇದ್ದೆ ನಾನು. ಹಾಗಾಗಿ ಪ್ರತಿ ರಾತ್ರಿ ನಾನೇ ಇರ್ತಿದ್ದೆ ಅಲ್ಲಿ ಅವ್ರ ಜೊತೆಯಲ್ಲಿ. ಲಾಸ್ಟಿಗೆ ತೀರೋಗೋ ದಿನ ರಾತ್ರಿನೂ ನಾನೇ ಇದ್ದೆ. ನೀವೇ ಜೊತೆಲಿ ಇದ್ದವರು? ICUದಲ್ಲಿದ್ದರು, ಜೊತೆಯಲ್ಲಿ ಸುಮ್ಮನೆ ಕೂತಿದ್ದೆ ನಾನು. ಅಲ್ಲಿಂದ ಅಂತ್ಯ ಸಂಸ್ಕಾರ ಎಲ್ಲ ಅಲ್ಲೇ ಬೆಂಗಳೂರಲ್ಲೇ ಆಯಿತು. ಇಲ್ಲಿಗೆ ಬರೀ ಅವ್ರ ಆಸೆ ಇತ್ತು, ಇಲ್ಲಿ ತುಂಗಾ ನದಿಯಲ್ಲಿ ಅವರ ಚಿತಾಭಸ್ಮನ ಇದು ಮಾಡಬೇಕು ಅಂಥೇಳಿ. ಬರೀ ಚಿತಾಭಸ್ಮನ್ ತಂದು ಇಲ್ಲಿ ಇದು ಮಾಡಿದ್ರು. ಅಲ್ಲಿ ಎಷ್ಟು ಜನ ಸೇರಿತ್ತು ಅವ್ರ ಅಂತ್ಯ ಸಂಸ್ಕಾರದಲ್ಲಿ? ಯಾರೆಲ್ಲ ಬಂದಿರು ನಿಮಗೆ ನೆನಪಿರೋ ಹಾಗೆ? ನಿಮಗೆ 1000 ಜನ, ಲಕ್ಷಾಂತರ ಅಲ್ಲ, 1000 ಜನ ಸೇರಿತ್ತು. ಅವಾಗ ಅವ್ರ ಮಕ್ಕಳು ಎಲ್ಲ ಎಷ್ಟು? ಇಲ್ಲೇ ಇತ್ತು. ಅವ್ರದ್ದೆಲ್ಲ ಮದುವೆ ಎಲ್ಲ ಆಗಿತ್ತು? ಮಗನಿಗೆ ಮದುವೆ ಆಗಿತ್ತು. ಮಗಳಿಗೆ ಫಸ್ಟ್ ದೊಡ್ಡವಳೇ ಮಗಳು ಶ್ರೀಲತಾ, ಅದೇ ಹೊಂಬೇಗೌಡರು ಮಗನಿಗೆ ಕೊಡ್ತಲ್ಲ, ಅವರೇ ಅವ್ರು ದೊಡ್ಡವರು. ನೆಕ್ಸ್ಟು ಜಯಪ್ರಕಾಶ್ ಅಂತ ಹೇಳಿ ಮಗ, ಅವನದು ಮದುವೆ ಆಗಿತ್ತು. ಚಿಕ್ಕವಳು ಶ್ರೀಕಲಾ ಅಂತ ಹೇಳಿ, ಅವಳು ಸ್ವಲ್ಪ ಸೋಷಿಯಲ್ ಸರ್ವಿಸ್ ಜಾಸ್ತಿ. ಚಿಕ್ಕವಳು, ಅವಳು ಮದುವೆ ಆಗೋಕ್ಕಷ್ಟು ಇಷ್ಟಪಟ್ಟಿಲ್ಲ. ಸ್ವಲ್ಪ ಸೋಷಿಯಲ್ ಸರ್ವೀಸು ಅದು. ಫಸ್ಟ್ ಅವಳು ಈ ನ್ಯಾಷನಲ್ ಹ್ಯಾಂಡಿಕ್ರಾಫ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲಿ ಕೆಲಸಕ್ಕೆ ಸೇರಿದ್ಲು. ಆ ಹ್ಯಾಂಡಿಕ್ರಾಫ್ಟ್ ಇದ್ದರೆ ಈಗ ಅವಳು ಇಲ್ಲಿ ಚನ್ನಪಟ್ಟಣದಲ್ಲಿ ಒಂದು NGO ಇದು ಮಾಡಿಕೊಂಡು ಈ ಕರಕುಶಲ ಇದರಲ್ಲಿ ಬಾಳೆನಾರಲ್ಲಿ ಇದು ಮಾಡೋದು ಇಂಥದ್ದನ್ನೆಲ್ಲ ಭಾಳ ಜನಕ್ಕೆ ಅದನ್ನು ಆ ವಸ್ತುಗಳನ್ನು ಸೇಲ್ ಮಾಡೋದ್ರಲ್ಲಿ, ಪ್ರಮೋಟ್ ಮಾಡೋದ್ರಲ್ಲೆಲ್ಲ ಭಾಳ ಕೆಲಸ ಮಾಡ್ತಾಯಿದ್ದಾಳೆ, ಈಗಲೂ ಮಾಡ್ತಾಯಿದ್ದಾಳೆ. ಆ ಥರ ನೇಚರ್ ಅವಳದ್ದು. ಶ್ರೀಕಲಾ ಅಂತ ಹೇಳಿ. ಇವಾಗ ಅವ್ರ ಸಮಾಧಿ ಎಲ್ಲಿ ಮಾಡಿದ್ದೀರಾ? ಇಲ್ಲೇ ಎದುರುಗಡೆ ಆ ಗುಡ್ಡದಲ್ಲಿದೆ, ನೋಡ್ಬೋದು. ಆಮೇಲೆ ಅದಾದ ನಂತರ ಮಂಜಪ್ಪ ಅವರು ಆಸ್ತಿ ಮಾಡಿಟ್ಟಿದ್ರ? ಎಷ್ಟು ಗಳಿಸಿದ್ರು? CM ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ, ಕ್ಯಾಬಿನೆಟ್ ಅಲ್ಲಿ ಮಿನಿಸ್ಟರ್ ಆಗಿದ್ದಾರೆ? ಏನು ಆಸ್ತಿ ಏನು, ನಾನು ಹೇಳಿದ್ನಲ್ಲ, ರಿಟೈರ್ ಆದ್ಮೇಲೆ ಒಂದು ಮನೆ ಮಾಡಿದ್ರು ಅಷ್ಟೇ ಬೆಂಗಳೂರಲ್ಲಿ, ಅಷ್ಟೇ ಪ್ರಾಕ್ಟೀಸ್ ಮಾಡೋದು. ಮಕ್ಕಳೆಲ್ಲ ಬೈಕೊಂಡಿಲ್ವಾ? ಯಾಕೆಂದ್ರೆ ಈಗ ನಮಗೆ ಮಕ್ಕಳಿಗೆಲ್ಲ ಅವರು ಅಂದರೆ ಸ್ವಲ್ಪ ಅಭಿಮಾನನೇ. ಅವರು ನಮಗೀಗ ಅವ್ರ ಆಸ್ತಿ ಎಲ್ಲ ಇಲ್ಲದೇ ಇದ್ರು, ಮಂಜಪ್ಪನವ್ರ ಫ್ಯಾಮಿಲಿ ಅಂದ್ಬಿಟ್ರೆ, ಅಂದರೆ ಇತ್ತೀಚೆಗೆ ಎಲ್ಲ ಮರ್ತು ಹೋಗ್ತಾ ಬರ್ತಾ ಇದೆ. ಈಗ ಬಹುಶಃ ಗಾಂಧಿ ಹೆಸರು, ಗುಡ್ಸೆ ಹೆಸರೇ ಜಾಸ್ತಿ ಆಗ್ತಾ ಇದೆ. ಒಟ್ಟಿನಲ್ಲಿ ನಮ್ಗೆ ಆ ದಿನಗಳಲ್ಲಿ ಅದೊಂದು ಅಭಿಮಾನ, ಒಂದು ಪ್ರೌಡ್ ಫೀಲ್ ಇದೆ. ಆಸ್ತಿಗಿಂತ ಮಂಜಪ್ಪನವ್ರ ಹೆಸರೇ ದೊಡ್ಡದು ಅಂತ ಹೇಳಿ. ಇವಾಗ ಮಕ್ಕಳೆಲ್ಲ ಆಸ್ತಿ ಮಾಡಿದ್ರ? ಯಾಕೆಂದ್ರೆ ಅವ್ರಿಗೆ ಜೀವನಾಂಶಕ್ಕೆ ಬೇಕಲ್ಲ, ಮನೆ ಒಂದೇ ಆಗಲ್ವಲ್ಲ? ಮನೆ ಒಂದೇ ಆಗೋದಿಲ್ಲ. ದೊಡ್ಡ ಮಗಳನ್ನ ಹೊಂಬೇಗೌಡರು ಮಗನಿಗೆ ಅವ್ರ ಸೈಟಲ್ಲ ಆಯ್ತಾ. ಮಗ ಇಂಜಿನಿಯರು, ಆ ಕಾಲದಲ್ಲಿ BL ಅಲ್ಲಿ ಸರ್ವಿಸ್ ಇತ್ತು. ಅಲ್ಲಿಂದ ಅವನ್ನ ಅಮೆರಿಕಕ್ಕೂ ಕಳಿಸಿದ್ರು ಒಂದು 8-10 ವರ್ಷ. ಗೊತ್ತಾಗಲ್ಲ ಅವರಿಗೆ.
ನಮ್ಮ ಮನೆಯಲ್ಲಿ ಯಾರಿಗೂ ಅಂತ ಒಂದು ಈ ಆಸೆ ಸ್ವಲ್ಪ ಇದೆ, ದುರಾಸೆ ಯಾರಿಗೂ ಇಲ್ಲ. ಒಂದು ಮಿನಿಮಮ್ ಜೀವನಾಂಶಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ. 7 ತಲೆಮಾರಿಗೆ ಮಾಡಿಡ್ಬೇಕು ಅನ್ನೋ ಬುದ್ಧಿ ಯಾರಿಗೂ ಇಲ್ಲ. ನೀವು ಆದ್ರೂ ಎಲೆಕ್ಷನ್ಗೆ ನಿಲ್ಬೋದಿತ್ತಲ್ಲ, ಯಾಕೆ ನೀವು ಎಜುಕೇಟೆಡ್ ಆಗಿದ್ರಿ, ಬೆಂಗಳೂರಲ್ಲೇ ಇದ್ರಿ, ಅವ್ರ ಜೊತೆ ಇದ್ರಿ. ಈಗ ನಮಗೆಲ್ಲ ಏನಾಗಿತ್ತು, ಜೀವನದ ಪ್ರಶ್ನೆನೇ ಮುಖ್ಯ ಆಯಿತು. ಈಗ ನಿಮ್ಮ ಪ್ರೊಫೆಷನ್ನೇ ಮುಖ್ಯ ಆಗ್ತದೆ. ಎಲೆಕ್ಷನ್ಗೆ ಹೋಗೋಕ್ಕೆ ಧೈರ್ಯ ಬರೋದಿಲ್ಲ. ಅದು ಈ ಮದುವೆಗೆ ಮಕ್ಕಳು ಇದ್ಬಿಟ್ರೆ ಹೆಂಗೆ ಹೋಗ್ತೀರಿ? ಅವ್ರನ್ನೆಲ್ಲ ನೋಡ್ಕೊಬೇಕು. ನಮ್ಗಲ್ಲಿ ಹೋಗಿ ದುಡ್ಡು ಮಾಡೋ ಅಂದಾಜಿರೋದಿಲ್ಲ ನೋಡಿ ಯಾವುದಲ್ಲಿ. ಯಾಕೆಂದ್ರೆ ಇವಾಗ CM MLA ಆದ್ರೂ ಸಾಕು, ಹಣ ಏನಾದ್ರು ಒಂದು ಪೋಸ್ಟ್ ಕೊಡ್ಸೋಣ ನಾನು ಬರ್ತೀನಿ ಅಂತ ಹೇಳ್ದೆ. ಅದ್ರಲ್ಲೂ ನೀವು ದೊಡ್ಡಪ್ಪ ಏನಾದ್ರು ಒಂದು ನಮಗೊಂದು ಪೋಸ್ಟ್ ಕೊಡ್ಸಿದ್ರಿ, ದೊಡ್ಡ ಪೋಸ್ಟ್. ಆತರ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹೇಳಿ ಅಣ್ಣ ತಂದಿರ ಮಕ್ಕಳು ಯಾರೂ ಇಲ್ಲ. ನಾವೆಲ್ಲ ಓದಿದ್ದು ಅವಾಗೆಲ್ಲ ಸ್ಕೂಲು ನಾವು ಯಾವ್ದು ಮನೆಗೆ ಹತ್ರ ಇದೆ ಆ ಸ್ಕೂಲ್ ಅಷ್ಟೇ. ಇದೇ ಸ್ಕೂಲ್ ಅದೇ ಸ್ಕೂಲು. ನಮ್ಮ ಪರಿಸ್ಥಿತಿನೂ ಹಾಗೆ ಇತ್ತು ಕುಟುಂಬದ್ದು. ಪ್ರೈಮರಿ ಮಿಡ್ಲ್ ಸ್ಕೂಲ್ ಇಲ್ಲಾಯಿತು, ಹೈಸ್ಕೂಲ್ ತೀರ್ಥಹಳ್ಳಿ. ಅವಾಗ ಒಂಥರ ಸಿಂಪಲ್ಲಾಗೆ, ಅಂದರೆ ಈಗ ಒಬ್ಬರು ಯಾರಾದರೂ ಮನೇಲಿ ಹಿರಿದಾದವರು ಒಳ್ಳೆ ಪ್ರಾಮಾಣಿಕವಾಗಿದ್ದರೆ ಬಹುಶಃ ಫ್ಯಾಮಿಲಿಯಲ್ಲಿ ಎಲ್ಲ ಆ ಒಂದು ಅಟ್ಲೀಸ್ಟ್ ಪೂರ ಬರದೇ ಇದ್ದರೂ ಒಂದು ಸ್ವಲ್ಪನಾದರೂ ನೇಚರ್ ಬರುತ್ತೆ.